ಡೆಲಿವರಿ ಆಗಿ 3-4 ತಿಂಗಳಾದ್ರೂ ಇನ್ನೂ ಹೊಟ್ಟೆ ಒಳಗಡೆ ಹೋಗಿಲ್ವಾ? ಇದಕ್ಕೆ 5 ಮುಖ್ಯ ಕಾರಣಗಳಿದಾವೆ. ಈ ಕಾರಣಗಳು ಗೊತ್ತಿದ್ರೆ ಮಾತ್ರ ನೀವು ಹೊಟ್ಟೆ ಕಡಿಮೆ ಮಾಡಲು ಅಥವಾ ಈ ಹೊಟ್ಟೆ ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಡೆಲಿವರಿ ಆದ್ಮೇಲೆ ಹೊಟ್ಟೆ ಯಾಕೆ ಒಳಗಡೆ ಹೋಗಿಲ್ಲ, ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಪರಿಹಾರಗಳು ಏನ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಡೆಲಿವರಿ ಆದ್ಮೇಲೆ ಹೊಟ್ಟೆ ಒಳಗಡೆ ಹೋಗದಿರಲು ಮುಖ್ಯ ಕಾರಣಗಳಲ್ಲಿ ಫಸ್ಟ್ ಒಂದ್ ಬಂದ್ಬಿಟ್ಟು ಗರ್ಭಾಶಯ ಅಥವಾ ಈ ಯೂಟೆರಸ್ ಕಾಂಟ್ರಾಕ್ಷನ್ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತೆ. ಎಸ್, ಗರ್ಭಾಶಯ ಏನಿರುತ್ತಲ್ಲ ಅದು ಡೆಲಿವರಿ ಆದ ತಕ್ಷಣ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬರೋದಿಲ್ಲ. ಇದನ್ನ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ನೀವು ಒಂದು ಬಲೂನ್ ತಗೊಳ್ಳಿ, ಆ ಬಲೂನ್ ನ ಊದಿರ್ತೀರಿ, ಅದು ದೊಡ್ಡದಾಗಿರುತ್ತೆ. ನೀವು ಕೈ ಬಿಡಿದ ತಕ್ಷಣ ಅಂದ್ರೆ ಗಾಳಿ ಹೊರಗಡೆ ಬಿಡಿದ ತಕ್ಷಣನೇ ಅದು ಸಡನ್ ಆಗಿ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬರೋದಿಲ್ಲ. ಸ್ಲೋ ಆಗಿ ಗಾಳಿ ಹೊರಗಡೆ ಹೋದಂಗ್ ಸ್ಲೋ ಆಗಿ ಕಾಂಟ್ರಾಕ್ಷನ್ ಆಗ್ತಾ ಬರ್ತಿರುತ್ತೆ. ಸೊ ಇದೇ ಟೈಪ್ ಕೂಡ ನಿಮ್ಮ ಗರ್ಭಾಶಯ ಕೂಡ ಸ್ಲೋ ಆಗಿ ಕುಗ್ತಾ ಬರ್ತಿರುತ್ತೆ. ಸೊ ಅದಕ್ಕೆ ಮಿನಿಮಮ್ ಆದ್ರೂ ಒಂದು 6-8 ವಾರಗಳಾದ್ರೂ ಬೇಕಾಗುತ್ತೆ. ಯಾವುದೇ ರೀತಿ ಭಯ ಪಡಕ್ ಹೋಗ್ಬೇಡಿ. ಏನಪ್ಪಾ ಬೆಳಗ್ಗೆ ಎದ್ದ ತಕ್ಷಣ ಮಿರರ್ ನೋಡ್ಕೊಂಡು ಏನಪ್ಪಾ ನನ್ನ ಹೊಟ್ಟೆ ಹೇಗಿದೆ, ಹಾಗೆ ಇದೆ, ಮುಂದೆ ಹೀಗೆ ಉಳಿದ್ಬಿಡುತ್ತಾ, ಏನ್ ಮಾಡೋದು ಅನ್ಕೊಂಡು ಚಿಂತೆ ಬೇಡ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಬೆಲ್ಲಿ ಫ್ಯಾಟ್ ಮತ್ತೆ ತೂಕ ಹೆಚ್ಚಳ. ಎಸ್, ಪ್ರತಿಯೊಬ್ಬ ಹೆಣ್ಮಗುದು ಆಸೆ ಇದ್ದೇ ಇರುತ್ತೆ. ತಮ್ಮ ಹುಟ್ಟೋ ಮಗ ತುಂಬಾ ಹೆಲ್ದಿ ಆಗಿರ್ಬೇಕು, ಒಳ್ಳೆ ವೇಟ್ ಗೇನ್ ಅಲ್ಲಿ ಇರ್ಬೇಕು, ಗುಣಗುಂಡಕ್ಕೆ ಇರ್ಬೇಕು ಅನ್ಕೊಂಡು ಎಲ್ಲರೂ ಚೆನ್ನಾಗಿ ಊಟ ಮಾಡಿರ್ತಾರೆ. ಈ ಸಮಯದ ಡಾಕ್ಟರ್ ಹೇಳಿದ್ ಯಾವೆಲ್ಲ ಟಿಪ್ಸ್ ಇರುತ್ತೆ ಅದ್ರಗಿಂತ ಹೆಚ್ಚಿನಿಂದಾನೇ ಫಾಲೋ ಮಾಡಿರ್ತಾರೆ. ಕೆಲವು ಲಾಸ್ಟ್ ಮೂಮೆಂಟ್ ಮನೆಯವರೆಲ್ಲರೂ ಆಯ್ತು, ನೀವು ಸ್ವಲ್ಪ ಹೆದರಿ ರೆಸ್ಟ್ ಎಲ್ಲ ಮಾಡಿರ್ತೀರಿ. ಈ ಸಮಯದಲ್ಲಿ ತುಂಬಾ ವೇಟ್ ಗೇನ್ ಆಗಿರುತ್ತೆ, ಮತ್ತೆ ಬೆಲ್ಲಿಯಲ್ಲಿ ಕೂಡ ಒಂಚೂರು ಫ್ಯಾಟ್ ಎಲ್ಲ ಶೇಖರಣೆ ಆಗಿರುತ್ತೆ. ಈ ಬೆಲ್ಲಿ ಫ್ಯಾಟ್ ಮತ್ತೆ ಈ ತೂಕ ಹೆಚ್ಚಳ ಏನಿರುತ್ತಲ್ಲ ಕಡಿಮೆ ಆಗಲು ಸ್ವಲ್ಪ ಸಮಯ ಬೇಕಾಗತ್ತೆ. ಇದು ಆಸ್ಯೂಲ್ ಮುಂಚೆ ಹೇಳಿದಾಗೆ ಅದು ಗರ್ಭಾಶಯ ಕಡಿಮೆ ಆಗ್ಬಿಡುತ್ತೆ, ಇದು ಹಾಗೆ ಕಡಿಮೆ ಆಗೋದಿಲ್ಲ. ಇದಕ್ಕೆ ನಿಮ್ ಎಫರ್ಟ್ ಬೇಕಾಗತ್ತೆ, ಡಯಟ್ ಬೇಕಾಗತ್ತೆ, ಮತ್ತೆ ಎಕ್ಸರ್ಸೈಸ್ ಇವೆಲ್ಲ ಮಾಡಿದ್ರೆ ಮಾತ್ರ ಕಡಿಮೆ ಆಗಲು ಸಹಾಯ ಆಗುತ್ತೆ. ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಸಿ ಸೆಕ್ಷನ್ ಡೆಲಿವರಿ. ಎಸ್, ನಿಮಗೆ ಏನಾದ್ರು ಸಿ ಸೆಕ್ಷನ್ ಡೆಲಿವರಿ ಆಗಿತ್ತು ಅಂತಂದ್ರೆ ಆ ಇಂಟರ್ನಲ್ ಸ್ಟಿಚ್ ಮತ್ತೆ ಎಕ್ಸ್ಟರ್ನಲ್ ಸ್ಟಿಚ್ ಇವೆಲ್ಲಷ್ಟು ಕಂಪ್ಲೀಟ್ ಆಗಿ ಹೀಲ್ ಆಗೋಕೆ ನಿಮ್ ಬಾಡಿಗೆ ಒಂದ್ ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಸಿ ಸೆಕ್ಷನ್ ಡೆಲಿವರಿ ಆಗಿತ್ತಂದ್ರೂ ಕೂಡ ಸ್ವಲ್ಪ ಹೊಟ್ಟೆ ಒಳಗಡೆ ಹೋಗಿ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಇದು ಮುಖ್ಯವಾದ್ದು ಅಂತಂದ್ರೆ ಹಾರ್ಮೋನಲ್ ಬ್ಯಾಲೆನ್ಸ್ ಮತ್ತೆ ಲೈಫ್ ಸ್ಟೈಲ್. ಎಸ್, ಪ್ರತಿಯೊಬ್ಬ ಹೆಣ್ಮಗುಗೆ ಡೆಲಿವರಿ ಸಂದರ್ಭದಲ್ಲಿ ಅಥವಾ ಈ ಪ್ರೆಗ್ನೆನ್ಸಿ ಜರ್ನಿಲಿನ ಈ ಪ್ರೊಜೆಸ್ಟಿರಾನ್ ಮತ್ತೆ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ ಹೆಣ್ಮಕ್ಳ ದೇಹದಲ್ಲಿ. ಈ ಪ್ರೆಗ್ನೆನ್ಸಿ ಜರ್ನಿಲಿ ಇದು ಕಂಪ್ಲೀಟ್ ಆಗಿ ಇಂಬ್ಯಾಲೆನ್ಸ್ ಆಗಿ ಈ ವೇಟ್ ಗೇನ್ ಆಗಲು ಮುಖ್ಯ ಕಾರಣ ಆಗಿರುತ್ತೆ. ಇದಲ್ಲದೆ ಡೆಲಿವರಿ ಆದ ನಂತರ ನಿಮ್ ನಿದ್ರೆ ಕೊರತೆ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇರ್ಬೋದು, ಇವಿಷ್ಟು ಕಾರಣಗಳಿಂದ ಕೂಡ ನಿಮ್ದು ವೇಟ್ ಲಾಸ್ ಏನಿರುತ್ತೆ ಸ್ವಲ್ಪ ನಿಧಾನವಾಗಿರುತ್ತೆ. ಮುಂದೆ ಹೋಗ್ತಾ ನೀವು ಯಾವ ರೀತಿ ಎಕ್ಸರ್ಸೈಸ್ ಮಾಡ್ತೀರಿ, ಯಾವ ರೀತಿ ಡಯಟ್ ಮೇಂಟೈನ್ ಮಾಡ್ತೀರಿ, ಮತ್ತೆ ನೀವು ಸ್ಟ್ರೆಸ್ ನೆಲ್ಲ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಅಮ್ಮಂದಿಗೂ ಏನಪ್ಪಾ ಎಲ್ಲ ಕಷ್ಟ ನನಗೆ ಇದೆ ಏನೋ ಅನ್ಕೊಂಡು ಆ ಮಗು ಅಳೋದ್ ನೋಡ್ಬೇಕು, ನಿಮ್ಗೆ ಏನಾದ್ರು ಸಿ ಸೆಕ್ಷನ್ ಡೆಲಿವರಿ ಆಗಿತ್ತು ಅಂತಂದ್ರೆ ಆ ಪೇನ್ ನೋಡ್ಬೇಕು ಏನು ಅನ್ಕೊಂಡು ಎಲ್ಲರಿಗೂ ಒಂದ್ ಸ್ವಲ್ಪ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಟೈಪ್ ಆಗೋದು, ಅಳು ಬಂದಂಗ ಆಗೋದು, ಈ ರೀತಿ ಆಗ್ತಿರುತ್ತೆ. ಇವನ್ನೆಲ್ಲ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ, ನೀವು ಯಾವ ರೀತಿ ನಿಮ್ ಲೈಫ್ ಸ್ಟೈಲ್ ಇಟ್ಕೊಂತೀರಿ ಅನ್ನೋದ್ರ ಮೇಲೆ ನಿಮ್ ಹಾರ್ಮೋನಲ್ ಬ್ಯಾಲೆನ್ಸ್ ಡಿಪೆಂಡ್ ಆಗಿರುತ್ತೆ. ನೀವು ಯಾವಾಗ ನಿಮ್ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋತೀರಿ, ನಿಮ್ ಹಾರ್ಮೋನಲ್ ಬ್ಯಾಲೆನ್ಸ್ ಬೇಗ ಆಗುತ್ತೆ, ಅವಾಗ ನೀವು ಈಸಿಯಾಗಿ ನಿಮ್ದು ತೂಕನ ಇಳಿಸೋಕೆ ಸಹಾಯ ಆಗುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಮುಖ್ಯ ಕಾರಣಗಳಿಂದ ನಿಮ್ ಡೆಲಿವರಿ ಆಗಿ ಒಂದ್ 3-4 ತಿಂಗಳಾದ್ರೂ ಕೂಡ ನಿಮ್ ಹೊಟ್ಟೆ ಕಡಿಮೆ ಆಗಿರೋದಿಲ್ಲ. ಹಾಗಾದ್ರೆ ಯಾವ ರೀತಿ ನೀವು ಕಡಿಮೆ ಮಾಡಬಹುದು, ಇದಕ್ಕೆ ಪರಿಹಾರಗಳು ಏನಪ್ಪಾ ಅಂತಂದ್ರೆ ಅದರಲ್ಲಿ ಫಸ್ಟ್ ಒನ್ ಮುಖ್ಯವಾದ್ದು ಅಂತಂದ್ರೆ ಲೈಟ್ ಆಗಿ ಎಕ್ಸರ್ಸೈಸ್ ಶುರು ಮಾಡೋದು. ಎಸ್, ಸ್ಟಾರ್ಟಿಂಗ್ ನಿಮ್ಗೆ ಏನಾದ್ರು ಸಿ ಸೆಕ್ಷನ್ ಡೆಲಿವರಿ ಆಗಿತ್ತು ಅಂತಂದ್ರೆ ಸ್ವಲ್ಪ ನಿಮ್ದು ಗಾಯ ಕಂಪ್ಲೀಟ್ ಆಗಿ ಹೀಲ್ ಆದ ನಂತರದಿಂದಾನೇ ನಿಮ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ ಅದೆಲ್ಲ ಇದ್ದಿದ್ದಿಲ್ಲ, ನಾರ್ಮಲ್ ಆಗಿನೇ ಹೀಲ್ ಆಗ್ತಾ ಇತ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದು 3 ತಿಂಗಳವರೆಗಾದ್ರೂ ನೀವು ವೇಟ್ ಮಾಡಿ. 3 ತಿಂಗಳ ನಂತರ ನೀವು ಸ್ಲೋ ಆಗಿ ಸ್ಮಾಲ್ ಲೈಟ್ ಆದಂತ ಎಕ್ಸರ್ಸೈಸ್ ಶುರು ಮಾಡಬಹುದು. ನಿಮ್ಗೆ ಏನಾದ್ರೂ ನಾರ್ಮಲ್ ಡೆಲಿವರಿ ಆಗಿತ್ತು ಅಂತಂದ್ರೆ ಯಾವುದೇ ರೀತಿ ಭಯ ಪಡಕ್ ಹೋಗ್ಬೇಡಿ. ಒಂದು 15 ದಿನಗಳ ನಂತರದಿಂದನೇ ನೀವು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬಹುದು. ನೀವು ಲೈಟ್ ಆದಂತ ವಾಕಿಂಗ್ ಮಾಡೋದಾಯ್ತು, ಅದು ಸ್ಪೆಷಲಿ ಪೆಲ್ವಿಕ್ ಎಕ್ಸರ್ಸೈಸ್ ತುಂಬಾ ಮುಖ್ಯ ಇರುತ್ತೆ. ನೀವು ಎಷ್ಟು ಪೆಲ್ವಿಕ್ ಎಕ್ಸರ್ಸೈಸ್ ದಿನಕ್ಕೆ ಡೇ ಟೈಮ್ ದಲ್ಲಿ ಮತ್ತಂದ್ರೆ ಮಾರ್ನಿಂಗ್ ಮತ್ತೆ ಸಾಯಂಕಾಲ ಮಾಡ್ತೀರಿ, ಅಷ್ಟು ನಿಮ್ ಬೆಲ್ಲಿ ಸುತ್ತ ಇರೋ ಫ್ಯಾಟ್ ಮತ್ತೆ ನಿಮ್ ತೊಡೆ ಭಾಗ ಕಂಪ್ಲೀಟ್ ಎಕ್ಸರ್ಸೈಸ್ ಕೊಟ್ಟು ಅಲ್ಲಿರುವಂತ ಫ್ಯಾಟ್ ಎಲ್ಲ ಲೂಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೆಲ್ದಿ ಡಯಟ್ ಮೇಂಟೈನ್ ಮಾಡೋದು. ಎಸ್, ನೀವು ಏನೋ ಸಿಕ್ಕುದು ಜಂಕ್ ಫುಡ್ ಆಯ್ತು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಬ್ರು ಹಾಲಲ್ಲಿ ಇಲ್ಲ ಚಾದಲ್ಲೆಲ್ಲ ಬಿಸ್ಕಿಟ್ ಎಲ್ಲ ತಿನ್ನೋದು ರೂಢಿ ಇರುತ್ತೆ. ಸೊ ಪ್ಲೀಸ್ ಅದನ್ನ ಮೊದ್ಲು ಅವಾಯ್ಡ್ ಮಾಡ್ತಾ ಬನ್ನಿ.
ಎಷ್ಟು ನೀವು ಪ್ರೋಟೀನ್ ಭರಿತವಾದಂತ ಆಹಾರ, ಎಷ್ಟು ನೀವು ಫೈಬರ್ ಭರಿತವಾದಂತ ಆಹಾರ ಸೇವಿಸ್ತೀರಿ ಅಷ್ಟು ನಿಮ್ಮ ದೇಹಕ್ಕಾಯ್ತು. ಇಫ್ ನೀವು ಈ ಸಮಯದಲ್ಲಿ ಏನಾದ್ರು ಬ್ರೆಸ್ಟ್ ಫೀಡ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ ಮಗು ಕೂಡ ಫಲವತ್ತತೆ ಆದ ಹಾಲು ಸಿಗುತ್ತೆ. ಸೊ ಹಾಗಾಗಿ ಜಂಕ್ ಫುಡ್ಸ್ ನ ನಿಮ್ ದೇಹ ಚೆನ್ನಾಗ್ಬೇಕು, ನಿಮ್ಮ ವೇಟ್ ಲೂಸ್ ಆಗ್ಬೇಕು, ನೀವು ಒಂದು ಯಂಗ್ ಮದರ್ ಆಗಿ ನೀವು ತಾಯಿ ಆದ್ರೂ ಕೂಡ ತಾಯಿ ಆಗದೆ ಕಾಣ್ಬೇಕು ಅಂತಂದ್ರೆ ಸ್ವಲ್ಪ ದಿನಗಳ ಮಟ್ಲಿ ಆದ್ರೂ ಜಂಕ್ ಫುಡ್ಸ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಈ ಫೈಬರ್ ರಿಚ್ ಫುಡ್ಸ್ ತಿನ್ನೋದ್ರಿಂದ ನಿಮ್ ಡೈಜೆಷನ್ ಚೆನ್ನಾಗಾಗುತ್ತೆ. ಈ ಪ್ರೋಟೀನ್ ರಿಚ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೌಲ್ ಮೊಳಕೆ ಕಾಳುಗಳನ್ನ ಮತ್ತೆ ಈ ಹೆಲ್ದಿ ಆದಂತ ವೆಜಿಟೇಬಲ್ಸ್ ಅಂದ್ರೆ ಕ್ಯಾರೆಟ್ ಆಯ್ತು, ಮೆಂತೆ ಪಲ್ಲೆ, ಕುಕುಂಬರ್ ನೀವೆಲ್ಲ ಸೇವಿಸ್ತಾ ಬನ್ನಿ. ಸೊ ಇದು ಒಂದು ಕೂಡ ಮುಖ್ಯ ಪಾತ್ರ ವಹಿಸುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ನೋಡೋದಾದ್ರೆ ಬ್ರೆಸ್ಟ್ ಫೀಡಿಂಗ್. ಎಸ್, ನೀವು ನ್ಯಾಚುರಲ್ ಆಗಿನೇ ಮನೇಲಿ ಯಾವುದೇ ರೀತಿ ಏನು ಎಕ್ಸರ್ಸೈಸ್ ಮಾಡ್ದೇನೆ ಬರೀ ಕೂತ್ಕೊಂಡಲ್ಲೇ ಇಲ್ಲ ಮಲಗಿದಲ್ಲೇನೆ ವೇಟ್ ಲೂಸ್ ಮಾಡೋಕೆ ಇದು ಒಂದು ಕಾರಣ ಆಗಿರುತ್ತೆ. ಎಸ್, ನೀವು ಬರೀ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದನೇ ಮಿನಿಮಮ್ ಆಗಿ ಒಂದು 200ರಿಂದ 400 ಅಷ್ಟಾದ್ರೂ ಕ್ಯಾಲರೀಸ್ ಬರ್ನ್ ಮಾಡ್ತಿರ್ತೀರಿ. ಸೊ ಹಾಗಾಗಿ ನಿಮ್ ಏನಾದ್ರು ದೇವ್ ಎದೆ ಹಾಲು ಕೊಟ್ಟಿದ್ರೆ ಅಂತಂದ್ರೆ ನೀವೇನಾದ್ರೂ ಎದೆ ಹಾಲು ಕುಡಿಸ್ತಿದ್ರಿ ಅಂತಂದ್ರೆ ಪ್ಲೀಸ್ 1 ವರ್ಷ ಅಥವಾ 1.5 ವರ್ಷದವರೆಗಾದ್ರೂ ಕಂಟಿನ್ಯೂ ಮಾಡ್ತಾ ಬನ್ನಿ. ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲಿ ಕೆಲಸದ ಒತ್ತಡ ಆಯ್ತು, ಮಗುವಿನ ಒತ್ತಡ ಇಲ್ಲ, ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಮಗು ಇತ್ತು ಅಂತಂದ್ರೆ ಅವಾಗ ನೀವು ಸ್ವಲ್ಪ ಈ ಎಕ್ಸರ್ಸೈಸ್ ಎಲ್ಲ ಮಾಡೋಕ್ ಸಮಯ ಕೊಡಕ್ ಆಗ್ತಿರಲ್ಲ. ಈ ಏನಾದ್ರು ಸಿಚುವೇಶನ್ ಇತ್ತು ಅಂತಂದ್ರೆ ನೀವು ಬ್ರೆಸ್ಟ್ ಫೀಡ್ ಮಾಡ್ತಿದ್ರಿ ಅಂತಂದ್ರೆ ನ್ಯಾಚುರಲ್ ಆಗಿ ನೀವು ವೇಟ್ ಲೂಸ್ ಮಾಡಬಹುದು. ಸೊ ಇದನ್ನೊಂದು ಟಿಪ್ ಕೂಡ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಫೋರ್ತ್ ಒನ್ ಬಂದ್ಬಿಟ್ಟು ಬೆಲಿ ಬೈಂಡಿಂಗ್. ಎಸ್, ಅಂದ್ರೆ ಈ ಹೊಟ್ಟೆ ಕಟ್ಟೋದು ಅಥವಾ ಹೊಟ್ಟೆ ಬೆಲ್ಟ್ ಹಾಕೋದು ಇದು ಕೂಡ ಒಂದು ಮುಖ್ಯವಾದಂತಾನೆ ಹೇಳ್ಬೋದು. ಅದು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರೆ ಮಾತ್ರ. ಕೆಲವೊಬ್ರೆಲ್ಲ ನಂಗೆ ಕಮೆಂಟ್ ಅಲ್ಲಿ ಕೇಳ್ತಾರೆ, ನಾನು ಡೆಲಿವರಿ ಆಗಿ 2 ವರ್ಷ ಆಯ್ತು, 3 ವರ್ಷ ಆಯ್ತು, ಇನ್ಮೇಲೆ ಬೆಲ್ಟ್ ಹಾಕಬಹುದಾ ಇಲ್ಲ ಬಟ್ಟೆ ಕಟ್ಬೋದಾ ಅನ್ಕೊಂಡ್ ಕೇಳ್ತಿರ್ತೀರಿ. ಫ್ರೆಂಡ್ಸ್, ನಿಮ್ದು ಸ್ಟಾರ್ಟಿಂಗ್ ಏನ್ ಹೊಟ್ಟೆ ಆಯ್ತು, ಹೊಟ್ಟೆ ಸುತ್ತಲಿನ ಮಸಲ್ಸ್ ಆಯ್ತವೆಲ್ಲ ಏನಿರುತ್ತೆ ಸ್ವಲ್ಪ ಹಸಿ ಮೈ ಅಂತ ತಿಂತಿರ್ತಾರಲ್ಲ ಮನೆಯಲ್ಲಿ, ಆ ರೀತಿ ಇರುತ್ತೆ. ಅಂದ್ರೆ ಮಸಲ್ಸ್ ಎಲ್ಲ ಇನ್ನು ಆ ಟೈಮ್ನಲ್ಲಿ ನೀವೇನಾದ್ರು ಟೈಟ್ ಆಗಿ ಏನಾದ್ರು ಕಟ್ಕೊಂಡ್ರಿ ಅಂತಂದ್ರೆ ಅದಕ್ಕೊಂದು ಸಪೋರ್ಟ್ ಅದೆಲ್ಲ ಸಿಕ್ಕು ಇಲ್ಲ ಇದೆಲ್ಲ ಆಗಿ ವರ್ಕ್ ಆಗುತ್ತೆ. ನೀವು ಅಷ್ಟೊಂದು ವರ್ಷಗಳ ನಂತರ ನೀವು ಯೂಸ್ ಮಾಡಿದ್ರೆ ಏನು ಫರಕ್ ಬೀಳೋದಿಲ್ಲ ಅಲ್ಲ, ಯೂಸ್ ಆಗೋದಿಲ್ಲ. ನೀವು ಜಸ್ಟ್ ಬ್ಯಾಕಿಗೆ ಒಂದು ಸಪೋರ್ಟ್ ಕೊಡ್ಬೋದು ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲೇ ನಿಮ್ದು ನಾರ್ಮಲ್ ಡೆಲಿವರಿ ಆಗಿತ್ತು ಅಂತಂದ್ರೆ ಒಂದು 5 to 10 days ನಂತರದಿಂದ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಸಿ ಸೆಕ್ಷನ್ ಡೆಲಿವರಿ ಆಗಿತ್ತು ಅಂತಂದ್ರೆ 1 ತಿಂಗಳು ಆದ್ಮೇಲೆ ನೀವು ಒಂದ್ ಬಾರಿ ಡಾಕ್ಟರ್ನ ಪರ್ಮಿಷನ್ ಕೇಳಿದ ನಂತರದಿಂದ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಎಲ್ಲ ಇಲ್ಲೇ ಹೇಳಕ್ ಹೋದ್ರೆ ತುಂಬಾ ಲಾಂಗ್ ಆಗ್ಬಿಡುತ್ತೆ ಈ ವಿಡಿಯೋ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ ಅಂದ್ರೆ ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವಾಗೆಲ್ಲ ಯೂಸ್ ಮಾಡಬಾರ್ದು, ಇದರಿಂದ ಏನೆಲ್ಲ ಲಾಭಗಳಿದಾವೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಅಂತ ವಿಡಿಯೋ ಇದೆ. ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ, ಒಂದ್ ಬಾರಿ ನೀವು ಚೆಕ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಎಟ್ ಲಾಸ್ಟ್ ಟಿಪ್ ಹೇಳೋದಾದ್ರೆ ಸಹನೆ, ಈ ಪೇಷನ್ಸ್. ಎಸ್ ಫ್ರೆಂಡ್ಸ್, ಪ್ರತಿಯೊಂದಕ್ಕೂ ಒಂದು ತಾಳ್ಮೆ ಅನ್ನೋದು ಬೇಕಾಗುತ್ತೆ. ನೀವೆಲ್ಲ ಡಯಟ್ ಮೇಂಟೈನ್ ಮಾಡಿದ್ರಿ ಇಲ್ಲ ಎಕ್ಸರ್ಸೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಸ್ಟ್ರಿಕ್ಟ್ ಆಗಿ, ನನ್ನ ಫ್ರೆಂಡ್ಸ್ ಹೇಳಿದ್ರು ಇಲ್ಲ ಅಥವಾ ಈ ವಿಡಿಯೋ ನೋಡಿದ ತಕ್ಷಣ ನಾನು ನಾಳೆಯಿಂದಾನೇ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಮಾಡಿದ್ರಿ, 1 ವಾರ ಆಯ್ತು, ಒಂದು 15 ದಿನ ಆಯ್ತು, 1 ತಿಂಗಳಾಯ್ತು, ಆದ ನಂತರ ಹೋಗಿ ಮಿರರ್ ಅಲ್ಲಿ ನೋಡ್ಕೊಂಡ್ರಿ ಹೊಟ್ಟೆ ಯಾವ್ದೇ ರೀತಿ ಕಡಿಮೆನೇ ಆಗಿಲ್ಲ ಅನ್ಕೊಂಡು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಫ್ರೆಂಡ್ಸ್, ಯಾವುದೇ ಒಂದು ರುಟೀನ್ ಆಯ್ತು ಇಲ್ಲ ಯಾವುದೇ ಒಂದು ನಮ್ದು ಲೈಫ್ ಸ್ಟೈಲ್ ನ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇವತ್ತು ನೋಡಿದ ತಕ್ಷಣ ನಾಳೆ ಆಯ್ತು ಇಲ್ಲ 1 ತಿಂಗಳಲ್ಲಿ ಎಲ್ಲ ರಿಸಲ್ಟ್ ಕೊಡ್ಬೇಕಂತಿಲ್ಲ. ಸೊ ಇದಕ್ಕೆ ಸಹನೆ ಮತ್ತೆ ಅಥವಾ ಈ ಪೇಷನ್ಸ್ ತುಂಬಾ ಮುಖ್ಯ ಆಗಿರುತ್ತೆ. ದೇಹ ಎಷ್ಟೊಂದು 9 ತಿಂಗಳವರೆಗೂ ಶೇಖರಣೆ ಆದಂತ ಫ್ಯಾಟ್ ಆಯ್ತು ಇಲ್ಲ ತೂಕ ಆಯ್ತು ಸಡನ್ ಆಗಿ ಬರೀ 1 ತಿಂಗಳಲ್ಲೇ ಇಲ್ಲ ಒಂದು 15 ದಿನದಲ್ಲೇ ಕಡಿಮೆ ಆಗ್ಬೇಕು ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತಲ್ಲ. ಸೊ ಫ್ರೆಂಡ್ಸ್, ಕಾಯಿರಿ, ಕಷ್ಟಪಡ್ರಿ, ಒಳ್ಳೆ ಆಹಾರ ಸೇವಿಸಿ, ಲೈಫ್ ಸ್ಟೈಲ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಶೋರ್ ನೀವು ಡಿಫ್ರೆನ್ಸ್ ಕಾಣ್ತಾ ಹೋಗ್ತೀರಿ. ಫ್ರೆಂಡ್ಸ್, ನಿಮ್ ಡೆಲಿವರಿ ಆಗಿ ಎಷ್ಟು ತಿಂಗಳಾಗಿದೆ ಅಥವಾ ಎಷ್ಟು ಆಗಿದೆ ಅನ್ಕೊಂಡು ಕಮೆಂಟ್ ಹಾಕಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ಕೇಳಬಹುದು. ಶೋರ್ ನ ಟೈಮ್ ತಗೊಂಡು ರಿಪ್ಲೈ ಮಾಡ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಈ ಬಾಣಂತಿ ಆರೈಕೆ ಆಯ್ತು, ನಿಮ್ ಮಗುವಿನ ಆರೈಕೆಗೆ ಬೇಕಾದಂತ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ. ನೀವು ಮತ್ತೆ ನಿಮ್ ಮಗು ಇಬ್ರು ಆರೋಗ್ಯವಾಗಿರಿ. ಟೇಕ್ ಕೇರ್.